ನೋಡಿ ಸ್ನೇಹಿತರೆ, ಬೆಂಗಳೂರು ಇದು ಯಾವ್ಯಾವ ಏರಿಯಾ ಅಂದರೆ ತಿಗಳರುಪಳ್ಳಿ, ಬೆಂಗಳೂರು ಇದು ಪೀಣ್ಯ ಸೆಕೆಂಡ್ ಸ್ಟೇಜು. ಈ ಕಡೆ ಸುಮಾರು ಏರಿಯಾಗಳು ಇದ್ದಾವೆ ಜಿಂದಾಲ್ ಪಕ್ಕದಲ್ಲಿ. ಆ ಏರಿಯಾ ನೀರು ಬೆಂಗಳೂರು ಏನು ಈ ಕಡೆ ಚಿಕ್ಕಬಿದ್ರಕಲ್ಲು, ದೊಡ್ಡಬಿದ್ರಕಲ್ಲು ಈ ಕಡೆ ನೀರು ನೋಡಿ, ಚರಂಡಿ ನೀರನ್ನ ಇದು ಎಲ್ಲಿ ಹೋಗುತ್ತೆ ಗೊತ್ತಾ ನಿಮಗೆ? ಯಾರಾದರೂ ಏನು ಸುಮ್ಮನೆ ಆರಾಮಾಗಿ ಎಲ್ಲ ನಮಗೆ ಹಾಕ್ಬೇಕು ಅಂತ ಎಲ್ಲ ಸುಮ್ಕೆ ಇರ್ತೀರಿ. ಸ್ಯಾನಿಟ್ರು ಕಲೆಕ್ಷನ್ ಕೂಡ ಇದಕ್ಕೆ ಕೊಟ್ಟಿರ್ತಾರೆ ಎಲ್ಲ ಕಡೆನೂ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ 2 ಪೈಪ್ ಹೆಂಗೆ ಕಾಣಿಸ್ತಾವೆ ನೋಡಿ. ಸ್ಯಾನಿಟ್ರಿ ನೀರು ಇಲ್ಲಿ ಇದಕ್ಕೆ ಬರುತ್ತೆ. ನೋಡಿ ಸ್ಯಾನಿಟ್ರಿ ನೀರು, ಅದು ಸ್ಯಾನಿಟ್ರಿ ಪೈಪ್ದು ಕೆಳಗಡೆ 2 ಪೈಪ್ ಇದೆ, ಅದು ಕೂಡ ಸ್ಯಾನಿಟ್ರಿದು. ಇದಕ್ಕೆಲ್ಲ ಪ್ರತಿಯೊಂದು ನೀರು ಕೂಡ ಇದು ನೋಡಿ ಹೆಂಗೆ ಹೋಗ್ತಾ ಇದೆ, ನದಿ ಹರಿದಂಗೆ ಹರಿತಾ ಇದೆ. ಮಳೆ ಇಲ್ಲ ಏನಿಲ್ಲ. ನಾವು ಖರ್ಚು ಮಾಡಿರ್ತಕ್ಕಂಥ ನೀರು ಯಾವುದು ಬಾತ್ರೂಮ್ದು, ಬಟ್ಟೆ ತೊಳೆಯೋದು, ಸ್ನಾನ ಮಾಡೋದು, ಇದೆಲ್ಲ ನೀರು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ತಿಪ್ಪಗೊಂಡಳ್ಳಿ ಕಡೆ ನೀರು ಹೋಗುತ್ತೆ. ತಿಪ್ಪಗೊಂಡನಹಳ್ಳಿ ಕೆರೆ ನೋಡಿದು ಅರ್ಕಾವತಿ ನದಿ ಅಂತಾರೆ. ತಿಪ್ಪಗೊಂಡಳ್ಳಿ ಕೆರೆ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಈ ನೀರು. ಯಾವುದು ಫಿಲ್ಟರ್ ಮಾಡಲ್ಲ, ಏನು ಮಾಡಲ್ಲ, ಡೈರೆಕ್ಟಾಗಿ ಅಲ್ಲಿ ಕೆರೆಗೆ ಹೋಗುತ್ತೆ ನೀರುದು. ತಿಪ್ಪಗೊಂಡಳ್ಳಿ ಕೆರೆಗೆ ಹೋಗಿ ಸೇರ್ಕೊಂಡು ಅಲ್ಲಿಂದ ಮಂಚನಬೆಲೆ ಡ್ಯಾಮ್ ನೀರು ಹೋಗುತ್ತೆ. ಇಂಥ ಕುಲಸತಿ ನೀರನ್ನು ಡ್ಯಾಮ್ಗಳಿಗೆ, ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಇದನ್ನ ಏನಾರ ವ್ಯವಸ್ಥೆ ಮಾಡ್ಬೋದು ಬೇರೆ ಕಡೆ ಬಿಡಂಗೆ. ಆದರೆ ಪಾಪ ಆ ಕೆರೆ ನೀರು ಯಾರು ಕುಡಿಯಲ್ಲ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಫಿಲ್ಟ್ರ್ ಮಾಡಿ ನೀರು ಕೆರೆಗೆ, ಡ್ಯಾಮ್ಗೆ ಹೋದರೆ ಒಳ್ಳೆಯದು. ಆದರೆ ಹಂಗೆ ಹೋದ್ರೂ ಮಾತ್ರ ಅಲ್ಲೇನು ಮೀನು ಹಿಡಿತಿದ್ದಾರೆ, ತಿಪ್ಪಗೊಂಡಳ್ಳಿ ಕೆರೆ ಆಗಿರ್ಬೋದು, ಮಂಚನಬೆಲೆ ಡ್ಯಾಮ್ ಆಗಿರ್ಬೋದು, ಆ ಮೀನುಗಳನ್ನು ತಿಂದರೆ ಸ್ವತ್ತು ನೆಗೆದು ಬಿದ್ದು ಬರಬಾರ್ದು ಕಾಯಿಲೆ ಬಂದೇ ಹೋಯ್ತವೆ. ಎಚ್ಚರಿಕೆಯಿಂದಿರಿ ದಯವಿಟ್ಟು. ತಿಪ್ಪಗೊಂಡಳ್ಳಿ ಕೆರೆ ಮೀನು ಮತ್ತು ಮಂಚನಬೆಲೆ ಮೀನು, ಡ್ಯಾಮ್ ನೀರು ಮೀನಿದಾವಲ್ಲ, ಅವನ್ನ ದಯವಿಟ್ಟು ತಿನ್ನಕೋಬೇಡಿ. ರೋಗ ಬರ್ತವೆ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬರಬಾರ್ದು ರೋಗಗಳು ಬರ್ತವೆ. ದಯವಿಟ್ಟು ಅಂಥ ಮೀನುಗಳನ್ನು ತಿನ್ನಕೋಬೇಡಿ. ಈ ನೀರು ನೋಡಿ ಹೆಂಗಿದೆ ಕರ್ಗೆ, ಈ ನೀರು ತಿಪ್ಪಗೊಂಡಳ್ಳಿ ಕೆರೆಗೆ ಹೋಗುತ್ತೆ.